ವಿಚ್ಛೇದನ ಪಡೆದು ಎರಡನೇ ಮದುವೆಯಾದ ಕನ್ನಡ ನಟಿಯರು. ಅನೂಪ್ ಪ್ರಭಾಕರ್. ಹಿರಿಯ ನಟಿ ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಅವರನ್ನ 2002ರಲ್ಲಿ ನಟಿ ಅನೂಪ್ ಪ್ರಭಾಕರ್ ಮದುವೆಯಾದರು. 12 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ಜೀವನ ನಡೆಸಿದ ಬಳಿಕ 2014ರಲ್ಲಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೃಷ್ಣಕುಮಾರ್ ಅನೂಪ್ ಪ್ರಭಾಕರ್ ವಿಚ್ಛೇದನ ಪಡೆದರು. ಮೊದಲ ಮದುವೆಯಿಂದ ವಿಚ್ಛೇದನ ಪಡೆದ ಬಳಿಕ 2016ರಲ್ಲಿ ನಟ ರಘು ಮುಖರ್ಜಿ ಅವರನ್ನ ಅನೂಪ್ ಪ್ರಭಾಕರ್ ವಿವಾಹವಾದರು. ಅನೂಪ್ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ವಿವಾಹ. ಅನೂಪ್ ಪ್ರಭಾಕರ್ ರಘು ಮುಖರ್ಜಿ ದಂಪತಿಗೆ ಈಗ ಹೆಣ್ಣು ಮಗು ಇದೆ. ಪದ್ಮಜ ರಾವ್. ಕುಟುಂಬಸ್ಥರ ಒಪ್ಪಿಗೆಯಂತೆ ತಮ್ಮ 19ನೇ ವಯಸ್ಸಿಗೆ ಪದ್ಮಜ ರಾವ್ ಮದುವೆಯಾದರು. ನಟಿಯಾಗಬೇಕು ಎಂಬ ಆಸೆ ಇದ್ದಿದ್ದರಿಂದ ಪದ್ಮಜ ರಾವ್ ಡಿವೋರ್ಸ್ ಪಡೆದರು. ಅಷ್ಟರಲ್ಲಿ ಗಂಡು ಮಗುವಿಗೆ ಪದ್ಮಜ ರಾವ್ ತಾಯಿಯಾಗಿದ್ದರು. ಮೊದಲ ಮದುವೆಯಿಂದ ಪದ್ಮಜ ರಾವ್ ಹೊರಗೆ ಬಂದಾಗ ಮಗನಿಗೆ 2 ವರ್ಷ ವಯಸ್ಸು. ಪದ್ಮಜ ರಾವ್ ಎರಡನೇ ಮದುವೆಯಾದರು. ಬಳಿಕ ವೈಶಾಲಿ ಕಾಸರವಳ್ಳಿ ಅವರಿಂದ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಪದ್ಮಜರಾವ್ ಅವರಿಗೆ ಲಭಿಸಿತು. ಕಿರುತೆರೆ, ಹಿರಿತೆರೆ ಹಾಗೂ ರಂಗಭೂಮಿಯಲ್ಲಿ ಪದ್ಮಜರಾವ್ ಸಕ್ರಿಯರಾದರು. ಪದ್ಮಜರಾವ್ ಅವರು ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಭಾಗ್ಯ ಅತ್ತೆ ಕುಸುಮ ಪಾತ್ರ ಪದ್ಮಜರಾವ್ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ತಂದುಕೊಟ್ಟಿದೆ. ಜ್ಯೋತಿ ರೈ. 20ನೇ ವಯಸ್ಸಿಗೆ ಜ್ಯೋತಿ ರೈ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮದುವೆಯಾದ ಬಳಿಕ ಬಣ್ಣದ ಲೋಕಕ್ಕೆ ಜ್ಯೋತಿ ರೈ ಕಾಲಿಟ್ಟರು. ಕಾರಣಾಂತರಗಳಿಂದ ಪತಿಯಿಂದ ಜ್ಯೋತಿ ರೈ ಡಿವೋರ್ಸ್ ಪಡೆದರು. ಮೊದಲ ಮದುವೆಯಿಂದ ಜ್ಯೋತಿ ರೈ ಅವರಿಗೆ ಓರ್ವ ಪುತ್ರನಿದ್ದಾನೆ. ಜ್ಯೋತಿ ರೈ ಇದೀಗ ಎರಡನೇ ಮದುವೆ ಆಗಿದ್ದಾರೆ. ಯುವ ನಿರ್ದೇಶಕ ಸುಕು ಪೂರ್ವಜ್ ಅವರನ್ನ ಜ್ಯೋತಿ ರೈ ವಿವಾಹವಾಗಿದ್ದಾರೆ. ಕೋಳಿ ರಮ್ಯಾ. ಮಿಥುನ ರಾಶಿ ಧಾರಾವಾಹಿ ಖ್ಯಾತಿಯ ರಮ್ಯಾ ನಟ ಶಿಶಿರ್ ಅವರನ್ನ ಮದುವೆಯಾಗಿದ್ದರು. ಶಿಶಿರ್ ಅವರಿಂದ ದೂರವಾಗಿರುವ ನಟಿ ರಮ್ಯಾ ಇದೀಗ ನೃತ್ಯ ಸಂಯೋಜಕ ವರದಾ ಎಂಬುವರನ್ನ ವಿವಾಹವಾಗಿದ್ದಾರೆ. ಸುಧಾರಾಣಿ. ಡಾಕ್ಟರ್ ಸಂಜಯ್ ಎಂಬುವರನ್ನ ಸುಧಾರಾಣಿ ಮದುವೆಯಾಗಿದ್ದರು. ಪತಿಯಿಂದ ಕಿರುಕುಳ ಅನುಭವಿಸಿದ ನಂತರ ಸುಧಾರಾಣಿ ಅವರು ವಿಚ್ಛೇದನ ಪಡೆದರು. ಆನಂತರ ಗೋವರ್ಧನ್ ಎಂಬುವರನ್ನ ಸುಧಾರಾಣಿ ವಿವಾಹವಾದರು. ಇವರಿಗೆ ನಿಧಿ ಎಂಬ ಪುತ್ರಿ ಇದ್ದಾಳೆ. ಶ್ರುತಿ. ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಶ್ರುತಿ ಪ್ರೀತಿಸಿ ಮದುವೆಯಾದರು. ಕಾರಣಾಂತರಗಳಿಂದ ಶ್ರುತಿ ಹಾಗೂ ಎಸ್ ಮಹೇಂದರ್ ವಿಚ್ಛೇದನ ಪಡೆದರು. ಬಳಿಕ ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ಶ್ರುತಿ ವಿವಾಹವಾದರು. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಶ್ರುತಿಯವರನ್ನು ಚಕ್ರವರ್ತಿ ಚಂದ್ರಚೂಡ್ ಮದುವೆಯಾಗಿದ್ದರಿಂದ ನ್ಯಾಯಾಲಯ ಈ ಮದುವೆಯನ್ನು ಅಸಿಂಧುಗೊಳಿಸಿತ್ತು.